ಹಾಯ್ ಫ್ರೆಂಡ್ಸ್, ಮಂಗಳಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಡಿಕೆಯಲ್ಲಿ ಯಾವ ಥರ ಪುಂಡೆ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ಈಗ ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ಹೋಗೈತೆ. ಈಗ ಇದನ್ನು ತೆಗೆದು ನೋಡಂಬ್ರಿ. ಈಗ ನೋಡ್ರಿ, ನೀಟಾಗಿ ಕುದ್ದತ್ತೆ. ಈಗ ಬೇಳೆ ಎಲ್ಲ ಪೂರ್ತಿಯಾಗಿ ಕುದ್ದಿದ್ದಾವ. ಈಗ ಇದನ್ನು ಸ್ವಲ್ಪ ನಾನು ಇದರಲ್ಲಿರ್ತಕ್ಕಂಥ ನೀರೆಲ್ಲ ಶೋಧಿಸ್ಕೊಂಡು ಇದನ್ನು ದಟ್ಟಿಸ್ತೀನಿ ಚೆನ್ನಾಗಿ. ಈಗ ಇವು ನೀರೆಲ್ಲ ಪೂರ್ತಿಯಾಗಿ ತಕ್ಕೊಂಬಿಡ್ರಿ. ಈಗ ಇದನ್ನು ನೀಟಾಗಿ ದಟ್ಟಿಸ್ಕೊಳ್ರಿ. ಈ ಥರ ಒಂದು ಬೇಳೆ ದಟ್ಸಂತ ಉಟ್ಟು ತೊಗೊಂಡು ಇದನ್ನು ನೀಟಾಗಿ ಸಣ್ಣ ಆಗತನ ದಟ್ಟಿಸ್ರಿ. ಈಗ ಇದ್ರಾಗ ಸ್ವಲ್ಪ ಉಪ್ಪು ಹಾಕ್ಕೊಳಂಬ್ರಿ. ಈಗ ಇದರಲ್ಲೇ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಇದ್ರಾಗ ಸ್ವಲ್ಪ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ಈಗ ಸ್ವಲ್ಪ ಅರಿಶಿನೂ ಹಾಕ್ಕೊಳಂಬ್ರಿ. ಇದ್ರಾಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ರಿ. ಈ ಥರ ನೀಟಾಗಿ ಇದೆಲ್ಲ ಬೇಳೆ ಎಲ್ಲ ಸಣ್ಣ ಆಗಂಗೆ ನೀವು ಇದನ್ನು ದಟ್ಟಿಸ್ಕೊಳ್ರಿ. ಈಗ ದಟ್ಟಿಸ್ಕೊಂಡು ಆದಮೇಲೆ ಈ ಕಟ್ಟೆನ ನಾವು ತೆಗ್ದಿರ್ತೀವಲ್ಲ, ಇದನ್ನು ಸ್ವಲ್ಪನೇ ಹಾಕ್ಕೊಳ್ರಿ. ನಿಮ್ಗೆ ಎಷ್ಟು ನೀರಾಗಬೇಕು, ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ರಿ. ನಿಮ್ಗೆ ಇಲ್ಲ ಸ್ವಲ್ಪ ನೀರಿದ್ರೆ ನಡೆಯುತ್ತೆ ಅಂದ್ರೆ ನೀರಾಗಿ ಮಾಡ್ಕೊಳ್ರಿ. ಇಲ್ಲಾಂದರೆ ನೀವು ಸ್ವಲ್ಪ ಗಟ್ಟಿ ಇದ್ದರೆ ಗಟ್ಟಿ ಮಾಡ್ಕೊಳ್ರಿ. ಅದು ಉಳಿದ್ರೂ ನೀವು ಆಮೇಲೆ ಚೆಲ್ಬಿಡ್ರಿ, ಅದು ಕಟ್ಟೇನು ಬೇಕಾಗಲ್ಲ. ಈ ಥರ ಇದನ್ನು ನೀಟಾಗಿ ಕಲಿಸ್ಕೊಳ್ರಿ ಎಲ್ಲದನ್ನು. ಈಗ ಇಷ್ಟಿದ್ರೆ ಸಾಕು ಪುಂಡಿ ಪಲ್ಯ. ಭಾಳ ಗಟ್ಟಿ ಆದ್ರೂ ಅಷ್ಟು ಚಲೋ ಅನಿಸಲ್ಲ, ಭಾಳ ನೀರಾದರೂ ಸರಿ ಅನಿಸಲ್ಲ. ಇದನ್ನು ನೀವು ರೊಟ್ಟಿ ಜೊತೆಗೆ ಇಲ್ಲ ಅನ್ನದ ಜೊತೆಗೆ ಆದ್ರೂ ತಿನ್ಬೋದು. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಪುಂಡಿ ಪಲ್ಯ ಅಂದರೆ 2 ರೊಟ್ಟಿ ತಿನ್ನೋರು, ಇನ್ನು 1 ರೊಟ್ಟಿ ಜಾಸ್ತಿನೇ ತಿಂತಾರೆ. ಅಷ್ಟು ಇಷ್ಟಪಟ್ಟು ತಿಂತಾರೆ ಇದನ್ನು. ಈಗಿದು ರೆಡಿ ಆಗೈತೆ ನೋಡ್ರಿ. ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ತೀನಿ. ಈಗ ನಾನು ಮಣ್ಣಿಂದು ಮಡಿಕೆ ಇಟ್ಟೀನಿ. ಈ ಥರ ಮಣ್ಣಿನ ಮಡಿಕೆಯಲ್ಲಿ ನೀವು ಪುಂಡಿ ಪಲ್ಯ ಮಾಡಿರಿ, ಭಾಳ ಟೇಸ್ಟ್ ರುಚಿಯಾಗಿರುತ್ತೆ. ಇದು ಭಾಳ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಕಾಯಕ್ಕೆ ಇಟ್ಟೀನಿ. ಇದಕ್ಕೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಈಗ ನಾನೊಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊತೀನಿ. ಈಗ ನಿಮ್ಗೆ ನೋಡಿಕೊಂಡು ನೀವು ಹಾಕ್ರಿ. ಈಗ ನಾವು 1 ಕಪ್ಪಷ್ಟು ಎಣ್ಣೆ ಹಾಕೀನಿ. ಇದ್ರಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ತೀನಿ. ಈಗ ಎಣ್ಣೆ ಬಿಸಿಯಾಗೈತೆ. ನಾನೊಂದು 1/4 ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ತೀನಿ. ಇದ್ರಾಗ ಒಂದು 1/4 ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ತೀನಿ. ಈಗ ಇದು ಚೆನ್ನಾಗಿ ಚಟಪಟ ಅನ್ನಲಿ. ಈಗ ಎಣ್ಣೆ ಬಿಸಿಯಾಗೈತೆ. ನಾನು ಸ್ವಲ್ಪ ಕರಿಬೇವು ಹಾಕ್ತೀನಿ, ಮತ್ತು ಒಂದು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಇದು ಸ್ವಲ್ಪ ಕೆಂಪಾಗಲಿ. ಈಗ ನಾನು ಮಾಡಿರ್ತಕ್ಕಂಥ ಪುಂಡಿ ಪಲ್ಯ ಏನು ನಾನೀಗ ದಟ್ಟಿಸಿ ಇಟ್ಕೊಂಡಿನಲ್ಲ, ಆ ಪುಂಡಿ ಪಲ್ಯನೂ ಸಮ ಇದರಲ್ಲಿ ಹಾಕ್ತೀನಿ. ಈಗ ಇದು ಸ್ವಲ್ಪ ಕೆಂಪಾಗಲಿ. ಇದರಲ್ಲಿ ನೀವು ಮಾಡ್ಕೊಳ್ರಿ. ನೀವು ಎಷ್ಟು ಹೊತ್ತಾದ್ರೂ ಅಷ್ಟು ಬಿಸಿನೇ ಇರುತ್ತೆ, ಜಲ್ದಿನೂ ತಣ್ಣಗಾಗಲ್ಲ. ನಾವು ಮಡಿಕೆಯಲ್ಲಿ ಮಾಡೋದ್ರಲ್ಲಿಂದ ಪಲ್ಯಗಳು ಮತ್ತು ಈ ಥರ ಪುಂಡಿ ಪಲ್ಯ ಇಲ್ಲ ಸಾರುಗಳು ಇವನ್ನೆಲ್ಲ ಇದರಲ್ಲಿ ಮಡಿಕೆಯಲ್ಲಿ ಮಾಡಿದ್ರೆ ಭಾಳ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಕೆಂಪಾಗೈತೆ. ನಾನು ಇದರಲ್ಲಿ ಈಗ ನಾನು ಲಟ್ಸಿರ್ತಕ್ಕಂಥ ಪುಂಡಿ ಪಲ್ಯ ಒಷ್ಟನ್ನು ಇದರಲ್ಲಿ ಹಾಕ್ತೀನಿ. ಇದನ್ನು ಚೆನ್ನಾಗಿ ಈ ಥರ ತಿರುಗಿಕೊಳ್ರಿ. ಈಗ ನಾನು ಅರಿಶಿನ ಉಪ್ಪನ್ನು ಸಮ ದಟ್ಟಿಸ್ಬೇಕಾದ್ರೇ ಹಾಕೀನಿ. ಈಗ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಕೊಳ್ರಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ರಿ. ಯಾಕಂದರೆ ಹುಳಿ ಸ್ವಲ್ಪ ಪುಂಡಿ ಪಲ್ಯ ಇರುತ್ತೆ, ಅದಕ್ಕಂತಲೇ ಸ್ವಲ್ಪ ಬೆಲ್ಲ ಹಾಕಿದ್ರೆ ಹುಳಿನೂ ಅಷ್ಟೊಂದು ಆಗಲ್ಲ. ಅದಕ್ಕಂತ ಸ್ವಲ್ಪ ನಾನು ಬೆಲ್ಲ ಹಾಕ್ತೀನಿ.
ನಾನೀಗ ಈ ಥರ ಒಂದು ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ. ಇದನ್ನು ನೀವು ದಟ್ಸಿ ಎಲ್ಲ ಆದಮೇಲೆ ಕುದಿಸಿದ್ರೇ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತಾ. ಈಗ ಇದು ಸ್ವಲ್ಪ ಕುದಿಲಿ. ಈಗ ಒಂದು 5 ನಿಮಿಷ ಕುದಿಸ್ರಿ ಸಾಕು, ಭಾಳ ಏನು ಬೇಡ. ಈಗ ಇದು ಕುದಿಲಿ. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಡೋಣ್ರಿ. ಈಗ ಈ ಥರ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಂಡ್ಬಿಡ್ರಿ. ಈಗ ಕುದಿಯಕತ್ತೈತನ ನೋಡೋಣ್ರಿ. ಈಗ ನೋಡ್ರಿ ಸುತ್ತನ ಕಡೆ ಎಲ್ಲ ನೀರು ತೇಲಿದಾವ ಮೇಲೆ. ಇದನ್ನು ಇನ್ನೊಂದು ಸ್ವಲ್ಪ ಕುದಿಸ್ರಿ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡೋಣ. ಈ ಥರ ಕೊತ್ತಂಬರಿ ಉದುರಿಸ್ಕೊಂಡ್ಬಿಡ್ರಿ ಮೇಲೆ. ಈಗ ಇದನ್ನು ನೀವು ಕೊತ್ತಂಬರಿ ಉದುರಿಸಿದ ಮೇಲೆ ತಿರ್ವಕ್ಕೆ ಹೋಗ್ಬೇಡ್ರಿ, ಹಿಂಗೆ ಬಿಟ್ಟು ಇನ್ನೊಂದು 2 ನಿಮಿಷ ಕುದಿಸ್ಬಿಡ್ರಿ ಸಾಕು. ಈಗ ಇದು ಕುದ್ದತ್ ನೋಡ್ರಿ ಪೂರ್ತಿಯಾಗಿ. ಈಗ ಈ ಥರ ಕುದ್ರೆ ಪುಂಡೆ ಪಲ್ಯ ರೆಡಿ ಆಯಿತು. ಈ ಪುಂಡೆ ಪಲ್ಯ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈಗ ಗ್ಯಾಸ್ ಬಂದ್ ಮಾಡಿ ಇದನ್ನು ಹೀಗೆ ಮುಚ್ಚಿಟ್ಬಿಡ್ರಿ, ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.